ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಎಲ್ಲ ಫೋಟೋ ತೆಗಿರಿ, ಎಲ್ಲಾರು ಕೂಡಿ ಒಂದ್ ಫೋಟೋ ತೆಗಿರಿ. ಆಮೇಲೆ ನೀವು ಎಲ್ಲಾರು ಇಲ್ಲಿ ಉಳಿದವ್ರು ಅವ್ರ ಕಲಾಕಾರ ಹಿಂದೆ ನಿಂತ್ಕೊಡ್ರಿ. ಎಲ್ಲಾರು ಅವ್ರು ಹಿಂದ್ ನಿಂತ್ಕೊಡ್ರಿ. ಎಲ್ಲಾರು ದಯವಿಟ್ಟು ಟೈಮ್ ಮಾಡಬೇಡ್ರಿ. ಇದಾದ ನಂತರ ಇವತ್ತಿನ ನಾಟಕವನ್ನು ಪ್ರದರ್ಶನ ಮಾಡ್ತಕ್ಕಂಥವ್ರನ್ನು ಕೂಡ ನಾವು ಸನ್ಮಾನ ಮಾಡ್ಬೇಕಾಗತ್ತೆ. ದಯಮಾಡಿ ಆದಷ್ಟು ಬೇಗನೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ. ಈಗಾಗಲೇ 10 ಗಂಟೆ 15 ನಿಮಿಷ ಆಗಲಿಕ್ಕೆ ಬಂದಿದೆ. ದಯವಿಟ್ಟು ಎಲ್ಲ ನಿಂತ್ಕೊಡ್ರಿ. ಒಂದು ಫೋಟೋ ತೆಗಿದ್ರಿ ಫೋಟೋ ಸ್ಟುಡಿಯೋದವರು. ಸಾಮಾಜಿಕ ನಾಟಕವನ್ನು ತಾವು ವೀಕ್ಷಣೆ ಮಾಡಲಿದ್ದೀರಿ. ಅಂತವರಿಗೆ ಮೊದಲು ಒಂದು ಸನ್ಮಾನವನ್ನು ಮಾಡಿದ ನಂತರ ನಾವು ಏನ್ ಮಾಡ್ತೇವಪ್ಪ ಅಂತಂದ್ರೆ ನಾಟಕವನ್ನ ಪ್ರಾರಂಭ ಮಾಡ್ತಿದ್ದೇವೆ. ದಯಮಾಡಿ ನಮ್ಮ ವೇದಿಕೆಗೆ ಯಾರಾದರೂ ಈಗ ನಾವು ಸನ್ಮಾನ ಮಾಡಿರ್ತೇವೆ ಬಿಟ್ಟು ಮತ್ತೆ ಯಾರಾದ್ರೂ ನಮ್ಮ ಸಲಹಾ ಸಮಿತಿ ಮತ್ತು ಜಾತ್ರಾ ಕಮಿಟಿಯವರಿದ್ರೆ ದಯಮಾಡಿ ಹೇಳ್ತೇನೆ, ತಕ್ಷಣ ವೇದಿಕೆ ಮೇಲೆ ಬಂದು ನಮ್ಮ ಜೊತೆಗೆ ಸಹಕರಿಸ್ರಿ ಅನ್ನುವಂತ ಮಾತನ್ನ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಪ್ರಾರಂಭ ಮಾಡಿರ್ಬೇಕು ಕೊಡ್ರಿ ಅವ್ರಿಗೆ. ಮೊದಲ ಈಗಿನ ನಾಟಕವನ್ನು ಪ್ರಾರಂಭ ಮಾಡ್ತಾ ಮಾಸ್ತರ್ ಆಗಿರ್ತೀವಿ. ದಯವಿಟ್ಟು ಎಲ್ಲ ಪಾತ್ರಧಾರಿಗಳು ಇಲ್ಲಿ ಆಸನದಲ್ಲಿ ಆಸೀನರಾಗಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತಾ ನಮ್ಮ ಕಮಿಟಿಯ ಎಲ್ಲ ಸದಸ್ಯರು ಕೂಡಿ ಅವರಿಗೆ ಸನ್ಮಾನ ಕಾರ್ಯವನ್ನ ನೆರವೇರಿಸಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತಾ ಗಡಬಡ ಮಾಡಬೇಡ್ರಿ, ಸಮಾಧಾನ ಮಾಡ್ರಿ.
ಕಲಾಕಾರನ ಪ್ರೋತ್ಸಾಹಿಸ್ರಿ, ಎಲ್ಲರೂ ಚಪ್ಪಾಳೆ ತಟ್ಟೋ ಮೂಲಕ ಅದ್ಭುತವಾಗಿರ್ತಕ್ಕಂಥ ನಾಟಕ ನಡೀಲಿ ಎನ್ನುವಂತ ಒಂದು ಆಶೀರ್ವಾದವನ್ನು ಮಾಡ್ರಿ. ಅದ್ಭುತವಾಗಿರ್ತಕ್ಕಂಥ ಕಲಾಕಾರ ಇದ್ದಾರೆ. ದಯವಿಟ್ಟು ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ, 10 ಗಂಟೆ 30 ನಿಮಿಷಕ್ಕೆ ಕಪಿಪ ಜಂಬೂ ಫಲಸಾರ ಭಕ್ಷಿತಂ ಉಮಾ ಸುತಂ ಸುಫಲನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. पूजाय राघवेन्द्राय सिद्धधर्मरताय च भजतां कल्पवृक्षाय नमतां नमते। ॐ नमो श्री कल्मेश्वर ಕೋಟಿ ಸೂರ್ಯರ ತೇಜ ಓಂ ನಮೋ ಶ್ರೀರಾಮಲಿಂಗೇಶ ವೇದಲಯ ನಾದಲಯ ವೇದ ಸಾಮಗಾನ ಪ್ರಿಯ ನಮೋ ಶ್ರೀ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರೇಷು ಸರ್ವದಾ. ವೀರೇಂದ್ರ
ಶುಭಶಂಕರಿ ಅಭಯಂಕರಿ ಶಂಭೋ ಶುಭಶಂಕರಿ ಜಯ ಜಯ ಮಾ ಜಯ ಜಯ ಮಾ ಭಾರತ ಮಾತೆ ಜಯ ಸುಖರಾಧೆ ಜನನಿ ಜಾತೆ ಜಯ ಸುಖರಾಧೆ ಜನನಿ ಜಾತೆ ನಾಟಕ ಕುಸುಮಾಲ ಮಾಲಯ ಧರಿಸಿ ನಾಟಕ ಕುಸುಮಾಲ ಮಾಲಯ ಧರಿಸಿ ಜಯ ಜಯ ಮಾ ಜಯ ಜಯ ಮಾ ಶ್ರೇಷ್ಠ ಭಜಿತೆವು ಮೋರಾದಿ ಶ್ರೇಷ್ಠ ಭಜಿತೆವು ಮೋರಾದಿ ವರವನ್ನು ಪಾಲಿಸೆ ಭಾರತ ಮಾತೆ ವರವನ್ನು ಪಾಲಿಸೆ ಭಾರತ ಮಾತೆ ಜಯ ಜಯ ಮಾ ಜಯ ಜಯ ಮಾ ಭಾರತ ಮಾತೆ ಜಯ ಜಯ ಮಾ ಜಯ ಜಯ ಮಾ ಜಯ ಜಯ ಮಾ ಭಾರತ ಮಾತೆ రమణీయ జటాకలాపం గౌరీ నిరంతర విభూషిత వామ ತಾಯಿ ಕರುಣಾಮಯಿ ರಕ್ಷಿಸು ಭುವನೇಶ್ವರಿಗೆ ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯಿ ರಕ್ಷಿಸು ಭುವನೇಶ್ವರಿಗೆ ತಾಯಿ ಕರುಣಾಮಯಗೆ ರಕ್ಷಿಸು ಭುವನೇಶ್ವರಿಗೆ ಭುವದಲ್ಲಿ ದೀನರ ಉದ್ಧರಿಸು ಭುವದಲ್ಲಿ ಜನಿಸಿ ದೀನರ ಉದ್ಧರಿಸು ತಾಯಿ ಕರುಣಾಮಯಗೆ ಈತರ ಮನದಲ್ಲಿ ಮಗದೊಂದಿಗೆ ಈಕೆ ನೀಯದ ಮನದಲ್ಲಿ ನೀ ನೆಲೆಸಿರುವೆ ದಲಿತರ ಮನದಲ್ಲಿ ಮಗದೊಂದಿಗೆ ಈಕೆ ನೀಯದ ಮನದಲ್ಲಿ ನೀ ನೆಲೆಸಿರುವೆ ತಾಯಿ ಕರುಣಾಮಯಿ ರಕ್ಷಿಸು ಭುವನೇಶ್ವರಿಗೆ ತಾಯಿ ಕರುಣಾಮಯಗೆ ರಕ್ಷಿಸು ಭುವನೇಶ್ವರಿಗೆ ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ಭುವದಲ್ಲಿ ನೀ ಜನಿಸಿ ಭುವದಲ್ಲಿ ನೀ ಜನಿಸಿ ಭುವದಲ್ಲಿ ನೀ ಜನಿಸಿ ದೀನರ ಉದ್ಧರಿಸು ಅಮ್ಮ ಚಾಮುಂಡೇಶ್ವರಿ ನಿನ್ನನ್ನೇ ಹಾಡಿ ಹೊಗಳುವ ಈ ಪುಣ್ಯವಂತರ ನಾಡಲ್ಲಿ ಮೈಸೂರಿನ ಮಹಾ ಬೆಟ್ಟದ ಮೇಲೆ ಕುಳಿತುಕೊಂಡು ಕುಲಕುಲೆ ನಗುತ್ತಿರುವ ನನ್ನ ಕುಲದೇವತೆ ನಿನಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ತಾಯಿ ಅಮ್ಮ ನಿನ್ನನ್ನೇ ನಂಬಿಕೊಂಡು ನನ್ನ ಪತಿ ಹಾಗೂ ನನ್ನ ಮೈದನರು ನಿನ್ನ ಹೆಸರಿನ ಮೇಲೆ ಉಸಿರಿಟ್ಟುಕೊಂಡು ಬದುಕ್ತಾ ಇದ್ದಾರೆ ತಾಯಿ ಅವರಿಗೆ ಒಳ್ಳೆಯ ಹೆಸರು ಕೊಟ್ಟು ನಿನ್ನ ಹೆಸರು ಉಳಿಸ್ಕೊಳ್ಳಮ್ಮ ಈ ರೈತನ ರಾಜ್ಯದಲ್ಲಿ ದಿನನಿತ್ಯ ಆರತಿ ಎತ್ತಿ ಬೆಳಗಿದರೆ ಕಾವೇರಿ ದಿನನಿತ್ಯ ಆರತಿ ಎತ್ತಿ ಬೆಳಗಿದರೆ ಈ ರೈತನ ಕೊಟ್ಟು ತಪ್ಪಿಸುವುದೇ ನಿನ್ನ ಈ ತಾಯಿ. ಸ್ವಾಮಿ ಇದೇನಿದು ನಿಮ್ಮ ಮಾತಿನ ಅರ್ಥ? ಈ ತಾಯಿ ಮೇಲೆ ನಿಮಗೆ ಅಪನಂಬಿಕೆ? ನಂಬಿಕೆ ಇಲ್ಲ ಕಾವೇರಿ, ಯಾವ ದೇವರ ಮೇಲೆಯೂ ನಂಬಿಕೆ ಇಲ್ಲ. ಹೊಟ್ಟೆಗೆ ಹಿಟ್ಟಿಲ್ಲದೆ ಕಂಡವರಲ್ಲಿ ಸಾಲ ಮಾಡಿ ಬೀಜ ಗೊಬ್ಬರ ತಂದು ಅಬ್ಬರದಿಂದ ಬೆಳೆ ಬೆಳೆಸಬೇಕೆಂದರೆ
ಬೆಳೆ ಇಲ್ಲದ ಮಳೆ ಕಂಡು ಬೆಳೆ ಕಂಡು ಈ ರೈತನ ಸಾವು ತಪ್ಪಿಸುವಳೆ ಈ ನಿನ್ನ ತಾಯಿ. ಸ್ವಾಮಿ ಯಾಕ್ರಿ ಸ್ವಾಮಿ, ಈ ತಾಯಿ ಮೇಲೆ ನಿಮಗೆ ಅಪಶಕುನದ ಮಾತು? ಈ ತಾಯಿಗೆ ನಾವು ಚುಚ್ಚು ಮಾತಾಡಿದ್ರೆ ಹುಚ್ಚರಾಗುವುದರಲ್ಲಿ ಸಂದೇಹವಿಲ್ಲ ಸ್ವಾಮಿ. ಬನ್ನಿ, ಹಠ ಮಾಡದೆ ದೇವರಿಗೆ ನಮಸ್ಕರಿಸಿ ಪ್ರಸಾದವನ್ನು ತೆಗೆದುಕೊಳ್ಳಿ. ನಿನ್ನಿಷ್ಟದಂತೆ ಆಗಲಿ, ಪ್ರಸಾದವನ್ನು ಕೊಡುತ್ತವೆ. ತಾಯಿಯನ್ನು ನಂಬಿದ ನೀನು ನಮ್ಮ ಬಾಳು ಸುಗಮವಾಗಿ ಸಾಗಲಿ. ಹೌದು ಸ್ವಾಮಿ, ಈ ತಾಯಿಯನ್ನ ನಂಬಿದ್ರೆ ನಮ್ಮ ಬಾಳು ಬಂಗಾರವಾಗುವುದು ಖಂಡಿತ ಸ್ವಾಮಿ, ಖಂಡಿತ. ಹೌದು, ಬಾಳೆ ತೋಟಕ್ಕೆ ಹೋಗಿ ನೀರ್ ಹಾಸಿ ಬೇಗ ಬರ್ತೀನಿ ಅಂದವರು ಯಾಕೆ ಲೇಟ್ ಆಗಿ ಬಂದ್ರಿ? ಇವತ್ತು ನಮ್ಮೂರ ಗ್ರಾಮ ದೇವತೆ ಜಾತ್ರೆ ಅಲ್ವೇ, ಅದಕ್ಕೆ ಸ್ವಲ್ಪ ಜಾತ್ರೆಯಲ್ಲಿ ಸುತ್ತಾಡ್ಕೊಂಡು ಬಂದೆ ಕಾವೇರಿ. ಏನ್ರಿ ಒಬ್ರೇ ಜಾತ್ರೆಯನ್ನ ಮುಗಿಸ್ಕೊಂಡ್ ಬಂದಿದ್ರಲ್ಲ, ಜಾತ್ರೆಯಲ್ಲಿ ನನಗೇನಾದ್ರೂ ತರಬಾರ್ದೇನ್ರಿ? ನಿನಗೊಂದು ಒಳ್ಳೆಯ ಉಡುಗೊರೆ ತಂದೇನೆ ಕಾವೇರಿ. ಏನು ಗಿಫ್ಟಾ ನನಗ? ರೀ ಏನ್ ತಂದಿದ್ರ ಕೊಡಿ ನೋಡೋಣ. ಹಾಗೆ ಕೊಡ್ಲಿಕ್ಕೆ ಬರುದಿಲ್ಲ ಕಾವೇರಿ, ನೀನು ಕಣ್ಣು ಮುಚ್ಚಿ ಕೈ ಮುಂದೆ ಕೊಟ್ಟರೆ ಮಾತ್ರ ಕೊಡ್ತೇನೆ. ಆಯ್ತು, ಬೇಗ ಕೊಟ್ಬಿಡ್ಬೇಕು. ನಾಚಿಕೆ ಆಗತ್ತೆ. ಧರ್ಮರಾಜನ ಧರ್ಮ ಪತ್ನಿ ನೀನೇ ಆಗಿರುವಾಗ ನಾಚಿಕೆ ಏಕೆ ಚಿನ್ನ? ನಾ ಕೊಟ್ಟ ಕಾಣಿಕೆಯ ಪ್ರತಿಯಾಗಿ ಒಂದು ಸಿಹಿ ಮುತ್ತಿನ ಹಾಡನ್ನಾದ್ರೂ ಹಾಡಬಾರದು. ಆಯ್ತು, ಇನ್ನಿಷ್ಟೇ ಆಗಲಿ. ಮಾಮರದ ಕೋಗಿಲೆ ಕೂಗಿದೆ, ಕುಹು ಕುಹುಗಾಲದಿ ಹಾಡಿದೆ ವಸಂತ ಮಾಸು ನನ್ನೊಲವೇ ನನ್ನ ಚಲುವೆ ಬಳಿಬಾರೆ, ಬಳಿ ಬಂದು ಸಿಹಿ ಬಂದು ನೀರು ಸಿಹಿ ಮುತ್ತಿನ ಕಾಣಿಕೆ ನೀ ಬಾರಿ ನನ್ನ ಸನಿಹಕ್ಕೆ. ಮುತ್ತು ಖಡೆ ಮುತ್ತು ಸಿಹಿ ಮುತ್ತಿನ ಕಾಣಿಕೆ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ. Thank you.
ಮುತ್ತು ಹೇಳ್ರಿ. ಮುತ್ತು ಕಣಿ. ನಮ್ಮವ್ರು ಮಾತಾಡ್ಬೇಕು. ಹೇಳ್ರಿ. ಮುತ್ತು ಕಣೆ, ರೀ ಮುತ್ತ ಮುತ್ತು. ನಂಗೆ ಎಲ್ಲರಿದ್ರಿ ಕೊಡಕ್ ನಾಚಿಕೆ ಆಗತ್ತೆ. ಸಿಹಿ ಮುತ್ತಿನ ಗಾಳಿಗೆ, ಈ ಬಾರನ ಸನಿಹಕ್ಕೆ. ಸಿಹಿ ಮುತ್ತಿನ ಗಾಳಿಗೆ, ಈ ಬಾರನ ಸನಿಹಕ್ಕೆ. ಅನುಕ್ಷಣ ಪುಣೆಯುತ್ತಲೇ ಸಿಹಿ ಮುತ್ತಿನ ಗಾಳಿಗೆ, ಈ ಬಾರನ ಸನಿಹಕ್ಕೆ. ಅನುರಾಗದ ರಸ ಆನಂದದ ಬಹುಜನ್ಮದ ನಮ್ಮ ಅನುಬಂಧದ ಹಾವೇರಿ, ಈ ನಿನ್ನ ಕೋಗಿಲೆ ಕಂಠದಿಂದ ಹೊರಹೊಮ್ಮುವ ಈ ಹಾಡು ನನಗೆ ಹೇಗೆ ಅನ್ಸುತ್ತೆ ಗೊತ್ತಾ? ಹೇಗನ್ನಿಸ್ತಾ ಇದ್ದೀರಿ? ಮತ್ತೊಮ್ಮೆ ನಿನ್ನ ಕೈ ಹಿಡಿದು ಕುಣಿಯುವ ಆಸೆ ಆಗುತ್ತಿದೆ ಕವಿ. ಏನ್ರಿ ನೀವು? ಅಲ್ಲ, ವಯಸ್ಸಾದ್ರೂ ಇನ್ನೂ ಹಾಡಿ ಕುಣಿಬೇಕೆನ್ನುವ ಚಿಂತೆ. ಅದೇನೋ ಹೇಳ್ತಾರಲ್ಲ, ಹುಣಸಿ ಗಿಡ ಮುಪ್ಪಾದ್ರೂ ಹುಳಿ ಮಾತ್ರ ಮುಪ್ಪಾಗಲ್ಲ ಅಂತ. ಹೌದು ಕಾವೇರಿ. ಆಯ್ತು ರೀ, ನಿಮ್ಮಿಷ್ಟನೇ, ನನ್ನ ಇಷ್ಟ.
ಕಾಣಿಸುತ್ತಿಲ್ಲವಲ್ಲ, ಎಲ್ಲಿಗೆ ಹೋಗಿದ್ದಾನೆ? ರೀ ಅಲ್ಲೋಡ್ರಿ, ನೆನ್ಸೋಷ್ಟರಿ ನನ್ನ ಮೈದ್ರ ಬಂದಿದ್ದೀರಾ? ಅತ್ತಿಗೆ ಇದೇನಿದು? ಇಷ್ಟು ಸಮಯ ಆದರೂ ನಿಮ್ಮ ಪೂಜೆನೇ ಮುಗುದಿಲ್ಲವೇ? ಮುಗೀತು ಬಾ ಮೈದುನ, ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದವನ್ನ ಸ್ವೀಕರಿಸೋಣ. ಅಮ್ಮ, ಮೈ ತುಂಬ ಬಣ್ಣ. ಅಣ್ಣ, ಇಂದು ನಮ್ಮ ಗ್ರಾಮ ದೇವತೆಯ ಜಾತ್ರೆ ಅಲ್ವಾ? ಆ ಜಾತ್ರೆಯಲ್ಲಿ ನಮ್ಮ ಎತ್ತುಗಳನ್ನು ಜೋಡೆತ್ತಿನ ಸ್ಪರ್ಧೆಗೆ ಬಿಟ್ಟಿದ್ದೆವು. ಆ ಸ್ಪರ್ಧೆಯಲ್ಲಿ ನಮ್ಮ ಎತ್ತುಗಳು ಪ್ರಥಮ ಸ್ಥಾನ ಪಡೆದಿದ್ದವು. ಅದಕ್ಕಾಗಿ ಕೆಂಪು ಬಣ್ಣ. ಏನು ಮಾಡಿದ ತಮ್ಮ? ಕಲಿತವನಾಗಿ ನಮ್ಮ ಎತ್ತುಗಳನ್ನು ಏಕೆ ಶರ್ತಿಗೆ ಬಿಟ್ಟೆ? ಯಾಕ್ರಿ ಮಾವ, ನನ್ನ ಗಂಡ ಎತ್ತುಗಳನ್ನು ಷರತ್ತಿಗೆ ಬಿಡಬಾರ್ದಾಗಿತ್ತ? ಬಿಡಬಾರ್ದಾಗಿತ್ತು ಸರೋಜ, ಬಿಡಬಾರ್ದಾಗಿತ್ತು. ನಮ್ಮೂರ ಗ್ರಾಮ ದೇವತೆ ಜಾತ್ರೆಯಲ್ಲಿ ಆ ನಂಜೇಗೌಡ ಎತ್ತುಗಳೇ ಮೊದಲ ಸ್ಥಾನ ಬರ್ತಿದ್ದವು. ಈಗ ನಮ್ಮ ಎತ್ತುಗಳು ಬಂದಿದ್ದಾವಂದ್ರೆ ಆ ನಂಜೇಗೌಡ ಕೆಂಡ ಕಾರುತ್ತಾನಮ್ಮ, ಕೆಂಡ ಕಾರುತ್ತಾನೆ. ಒಂದು ವೇಳೆ ಆ ಗೌಡ ಕೆಂಡ ಕಾರಿದ್ದೆ ಆದರೆ ಅವನ ರುಂಡ ಹಾರುವುದು ಖಂಡಿತ. ಮುಚ್ಚು ಬಾಯಿ, ಹುಚ್ಚರಂತೆ ಮಾತನಾಡಬೇಡ. ನಮ್ಮಂತ ಬಡವರು ಬದುಕಬೇಕಾದ್ರೆ ಶ್ರೀಮಂತರಿಗೆ ಶರಣಾಗಲೇಬೇಕು ತಮ್ಮ, ಶರಣಾಗಲೇಬೇಕು. ಮರಣ ಬಂದರು ಶರಣಾಗುವ ಚಂಡನಲ್ಲ ಈ ನಿನ್ನ ತಮ್ಮ ಗಜೇಂದ್ರ. ಹೌದು ಮಾವ, ನನ್ನ ಗಂಡ ಹೇಳುವ ಮಾತು ನಿಜವಿದೆ. ಗಂಡುಗಲಿ ಪುಂಡ ಹುಲಿಯಂತೆ ಮೆರೆಯುತ್ತಿರುವ ಈ ನನ್ನ ಗಂಡನನ್ನು ಹೆದರಿಸುವ ಗಂಡು ಯಾರು ಇಲ್ಲ ಈ ಭೂಮಿಯ ಮೇಲೆ, ಮುಂದೆ ಹುಟ್ಟೋದು ಇಲ್ಲ ಅಂತ. ಸರೋಜ, ಯಾಕೆ ಬೇಕಮ್ಮ ನಮ್ಮಂತ ಬಡವರಿಗೆ ಗರ್ವದ ಮಾತು? ನಾವು ಸಮಾಧಾನದಿಂದ ಸಾಗಿದ್ರೆ ನಮ್ಮ ಬಾಳು ಸುಗಮವಾಗಿ ಸಾಗುವುದು, ಸುಗಮವಾಗಿ ಸಾಗುವುದು. ನಿನ್ನ ಅತ್ತಿಗೆ ಹೇಳುವ ಮಾತು. ಅತ್ತಿಗೆ, ನಿಮ್ಮ ಮಾತನ್ನು ಅರ್ಥ ಮಾಡಿಕೊಳ್ಳದೆ ವ್ಯರ್ಥವಾಗಿ ಮಾತನಾಡಿ ಬಿಟ್ಟೆ. ನನ್ನನ್ನು ಕ್ಷಮಿಸಿ ಬಿಡಿ. ಯಾಕೆ ಚಿಕ್ಕಪ್ಪ, ಯಾಕೆ ಯಾರನ್ನು ಕ್ಷಮೆ ಕೇಳ್ತಾ ಇದ್ದೀರಾ? ತಪ್ಪು ಮಾಡಿದ್ದಕ್ಕಾಗಿ ನನ್ನ ಅಣ್ಣನನ್ನು ಕ್ಷಮೆ ಕೇಳುತ್ತಿದ್ದೇನೆ ಕುಮಾರ. ನೋಡು ಕುಮಾರ, ಚಿಕ್ಕವನಾಗಿ ದೊಡ್ಡವರ ವಿಷಯದಲ್ಲಿ ತಲೆ ಹಾಕ್ಬಾರ್ದಪ್ಪ. ಹೋಗು, ನೀನ್ ಶಾಲೆಗೆ ಹೋಗ್ಬಾರ್ದಪ್ಪ. ಅಮ್ಮ, ನಾನಿಂದು ಶಾಲೆಗೆ ಹೋಗುದಿಲ್ಲ. ಏಕೆಂದರೆ ನಮ್ಮೂರ ಗ್ರಾಮ ದೇವಿ ಜಾತ್ರೆ ಇದೆ. ಕುಮಾರ, ನೀನೇನು ನಮ್ಮ ಊರ ನಿನ್ನ ಇಷ್ಟದಂತೆ ನಮ್ಮ ಜಾತ್ರೆಯನ್ನೇ ಮಾಡು ಕುಮಾರ. ಏನ್ರಿ ನೀವು ಜಾತ್ರೆ ಮಾಡುವ ಖುಷಿಯಲ್ಲಿ ಇಬ್ಬರು ಸೇರಿ ಊಟ ಮಾಡೋದೇನೆ ಮರ್ತಂತ ಕಾಣುತ್ತಾ? ಬನ್ನಿ, ಬಿಸಿ ಬಿಸಿ ಅಡ್ಗೆ ಮಾಡಿದ್ರೆ ಊಟ ಮಾಡೋಣ. ಅತ್ತಿಗೆ, ಊಟಕ್ಕಿಂತ ಮುಂಚೆ ನಿಮ್ಮ ಬಾಯಿಂದ ಒಂದು ಹಾಡನ್ನು ಕೇಳಬೇಕೆಂಬುದೇ ನಮ್ಮ ಅಣ್ಣರ ಆಸೆ. ಆಯ್ತು, ನಿನ್ನ ಇಷ್ಟದಂತೆ ಹಾಡಿನ. ಜೇನಿನಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ.
ಅಣ್ಣ ನಮ್ಮ ಅಣ್ಣ ಇವನು ಜನ್ಮದಿ ಇವನು ಕೋಟಿ ಜನ್ಮ ಅಲ್ಲರಿವನು ಕೋಟಿಗೊಬ್ಬರು ಒಂದಾಗಿದ್ದರೆ ಎಲ್ಲ ಚಿಕ್ಕಗೆ ಜಾಗ ಇಲ್ಲ ಕಷ್ಟ ಕಷ್ಟ ಎಲ್ಲ ಹಾಲು ಸಕ್ಕರೆ ಬಲ್ಲ ಏನೇ ಬರಲಿ ತನದು ನಗು ಈ ದಾರಿ ಬಿಡು ತನದು ಮಗು ಅರೆ ಚುಂಟಕ ಚುಂಟಕನ ಮಾಮಲ್ ಅರೆ ಚುಂಟಕ ಚುಂಟಕನ ಮಾಮಲ್ ಅರೆ ಚುಂಟಕ ಚುಂಟಕನ ಮಾಮಲ್ ಚೈನಿನ ಗೂಡು ನಾವೆಲ್ಲ ಚೈನಿಯಾದರೆ ಚೈನಿಲ್ಲ ಚೈನಿನ ಗೂಡು ನಾವೆಲ್ಲ ಚೈನಿಯಾದರೆ ಚೈನಿಲ್ಲ ಲಾ 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 ಲಾ. ರೀ ನನ್ನ ಹಾರ್ಟ್ ಯಾಕೋ ತುಂಬಾ ಹುಡ್ಕೊಳ್ತಾ ಇದ್ದೀರಿ ಅಮ್ಮ. ಏನಾಯ್ತು? ಬೇಡ ಸ್ವಾಮಿ, ಆಸ್ಪತ್ರೆಗೆ ಕದ್ಕೊಂಡು ಹೋದ್ರೆ ನಾನು ಬದುಕೋದಿಲ್ಲ. ನನ್ನ ಹಾರ್ಟ್ ತುಂಬಾ ಹೊಡ್ಕೊಳ್ತಾ ಇದೆ ಅಮ್ಮ. ಅಮ್ಮ ಏನಾಯ್ತಮ್ಮ ನನಗೆ ಏನಾಯ್ತು? ಕಂದ, ನನಗೇನು ಆಗಿಲ್ವೋ? ಸರೋಜ, ನನ್ನ ಮಗನನ್ನ ನಿನ್ನ ಮಗನಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದಮ್ಮ. ಅಮ್ಮ, ಏನು ಆಗುವುದಿಲ್ಲ ಅಕ್ಕ. ನೀವು ಧೈರ್ಯವಾಗಿರಿ ನೀವು. ಅಣ್ಣ, ಅತ್ತಿಗೆಯನ್ನು ಕರೆದುಕೊಂಡು ಮೊದಲು ಆಸ್ಪತ್ರೆಗೆ ಹೋಗೋಣ ಬನ್ನಿ. ನಾನು ಬಾಜು ಮನೆ ರಾಜನನ್ನು ಕರೆದುಕೊಂಡು ಹೋಗುತ್ತೇನೆ ತಮ್ಮ. ನೀನು ಮನೆಯಲ್ಲಿ ಜೋಪಾನವಾಗಿರು. ಅಮ್ಮ ನಾನು ಬರ್ತೀನಮ್ಮ ನಿನ್ ಜೊತೆಗೆ. ಬೇಡ, ಅವರು ಆಸ್ಪತ್ರೆಗೆ ಹೋಗಲಿ ರೀ. ಬಹಳ ಹೊತ್ತು ಇಲ್ಲಿ ನಿಂತ್ರೆ ಕಂದ ತುಂಬಾ ಹಠ ಮಾಡುತ್ತಾನೆ. ಬನ್ರಿ, ಒಳಗಡೆ ಹೋಗೋಣ.